ಆತ್ಮೀಯ ವೀಕ್ಷಕರಿಗೆಲ್ಲ ಹಾಗೂ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಬಹುಮುಖ ಪ್ರತಿಭೆಯ ಕಲಾವಿದರೊಬ್ಬರಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಳ್ಳೆರಾವ್ ಕುಲಕರ್ಣಿ ಕೆಂಭಾವಿ ಅವರು ಬಹುಮುಖ ವ್ಯಕ್ತಿತ್ವದವರು. ಸಂಗೀತ ಕಲಾವಿದರು, ಚಿತ್ರ ಕಲಾವಿದರು, ಮಾತಾಡುವ ಗೊಂಬೆ ಕಲಾವಿದರು, ಹೀಗೆ ಅನೇಕ ರೀತಿಯ ಕಲಾವಂತಿಕೆಯನ್ನು ಮೈಗೂಡಿಸಿಕೊಂಡ ಒಬ್ಬ ಈ ಭಾಗದ ಬಹಳ ಪ್ರತಿಭಾನ್ವಿತ ಕಲಾವಿದರಾಗಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಹಳ್ಳೆರಾವ್ ಕುಲಕರ್ಣಿಯವರು ಆ ನಿಟ್ಟಿನಲ್ಲಿ ಬೆಳೆದವರು. ಹಳ್ಳೆರಾವ್ ಕುಲಕರ್ಣಿಯವರೇ, ಇವತ್ತಿನ ಸಂಚಿಕೆಗೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ಒಂದು ಯಾವುದಾದ್ರೂ ಒಂದು ಕಲೆಯಲ್ಲಿ ಬೆಳಗುವುದನ್ನು ನಾವು ನೋಡ್ತೇವೆ. ಒಂದು ಸಂಗೀತ ಕಲಾವಿದ ಅಥವಾ ಚಿತ್ರ ಕಲಾವಿದ ಅಥವಾ ಇನ್ಯಾವುದೋ ಒಂದು ಕಲೆಯಲ್ಲಿ ತನ್ನ ಕರಗತ ಮಾಡಿಕೊಂಡಿರ್ತಾನೆ. ಆದರೆ ತಾವು ಹಲವು ಕಲೆಗಳಲ್ಲಿ ಬೆಳೆಯುವಂತೆ ಆದದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೊಂದು ಮಾದರಿ ಕೂಡ. ಹೇಗೆ ಅನಿಸ್ತದೆ ಅಂತ ಸರ್? ಮೊಟ್ಟ ಮೊದಲಿಗೆ ಈ ದೂರದರ್ಶನ ವಾಹಿನಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಟಿವಿಯಲ್ಲಿ ದೂರದರ್ಶನ ಸಾಕಷ್ಟು ನೋಡ್ತಾ ಇರ್ತೀನಿ. ಅನೇಕ ಕಲಾವಿದರ ಒಂದು ಪರಿಚಯವನ್ನ ತಾವು ಮಾಡಿಕೊಡ್ತಾ ಇದ್ರಿ. ಆದ್ರೆ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ನಾನು ದೂರದರ್ಶನಕ್ಕೆ ಹೋಗಿ ನಾನು ಸಂದರ್ಶನ ಪಡಿತೀನಿ ಅಂತಕ್ಕಂಥದ್ದು ಕಲ್ಪನೆ ಮಾಡಿರಲಿಲ್ಲ. ಅದಕ್ಕೆ ಕಾರಣ ನೀವು ಕಲೆಯಲ್ಲಿ ಮಾಡಿದಂತ ಸಾಧನೆ, ಆ ಸಿದ್ಧಿಗೆ ಇವತ್ತು ಅನ್ಕೋತೀನಿ. ಆ ಕಲಾ ಸರಸ್ವತಿ ಪ್ರೀತಿಯಾಗಿ ಇಲ್ಲಿ ಕರೆಸಿದಾಳೆ ಅಂತ ಅನ್ಕೋತಿದ್ದೀನಿ ನಾನು. ಆಮೇಲೆ ಇನ್ನೊಂದು ಸರ್, ನಮ್ಮ ತಂದೆಯವರು ಶ್ರೀ ಸುರೇಂದ್ರರಾವ್ ಕುಲಕರ್ಣಿ ಅಂತ ಹೇಳಿ ಈ ಭಾಗಕ್ಕೆ ಕೆಂಭಾವಿ ಭೀಮದಾಸರು ಅಂತೆ ತುಂಬಾ ಪ್ರಸಿದ್ಧಿ. ಅನೇಕ ದಾಸರ ಕೃತಿಗಳನ್ನ ಈ ತರ ಎಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಅವರಿಂದ ಬಂದಿರತಕ್ಕಂಥ ಬಳುವಳಿ ನನಗೆ ಒಂದು ಕಲಾವಂತಿಕೆಯ ಮನೆತನ. ಸಂಗೀತ, ಚಿತ್ರಕಲೆ, ಸಾಹಿತ್ಯ ಯಾವುದೇ ಆಗಿರಲಿ ಪ್ರತಿಯೊಂದು ನಮ್ಮ ತಂದೆಯವರಿಗೆ ಅದೊಂದು ಕರಗತ ಆಗಿಬಿಟ್ಟಿತ್ತು. ಏನೇ ನೋಡ್ಲಿ ಕಲೆ, ಇನ್ನೊಬ್ಬರ ಹತ್ರ ನೋಡಿರ್ತಕ್ಕಂಥ ಕಲೆಯನ್ನ ಅದನ್ನ ಅಂದ್ರೆ ಅವರು ಮನುಷ್ಯರೇ ಮಾಡಿದಾರಲ್ಲ, ನಾವ್ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಛಲ. ಆ ತರ ಅವರು ಎಲ್ಲ ಕಲೆಗಳನ್ನು ಕೂಡ ಪ್ರಯತ್ನ ಮಾಡಿ ಮೈಗೂಡಿಸಿಕೊಂಡು ಅದನ್ನೇ ಅವಾಗೆಲ್ಲ ಈ ಮೀಡಿಯಾದಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆದ್ರೆ ನಮಗೆಲ್ಲ ಸಂತೋಷ ಪಡಿಸಿರ್ತಕ್ಕಂಥವ್ರು ಅವರು 5ನೇ ಕ್ಲಾಸ್ ಇರುವಾಗ ಆಗಿಂದ ಆ ಸಂಗೀತವನ್ನ ಅಂದ್ರೆ ಸಾಹಿತ್ಯವನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿದವರು. ಅನೇಕ ಸಾಹಿತ್ಯ, ಆಮೇಲೆ ಹಾಗೆ ಸಂಗೀತವನ್ನ, ಚಿತ್ರಕಲೆಯನ್ನ ಆವಾಗಿಂದ ರೂಢಿಯಾಗಿ ಬಂದಿರತಕ್ಕಂಥದ್ದು. ಇಲ್ಲ, ಹಿರಿಯರಲ್ಲಿ ಈ ಕಲೆ ಇರ್ತದೆ, ಆದ್ರೆ ಮಕ್ಕಳಾಗಿ ನೀವು ಅದನ್ನು ಬೆಳೆಸಿದ್ರಲ್ಲ, ಅದರ ಕೊಂಡಿಯಾಗಿ ತಾವು ಮುಂದುವರಿಸಿದಿರಿ. ಈ ಕಲೆಯನ್ನು ಹೇಗೆ ತಾವು ರೂಢಿಸಿಕೊಂಡದ್ದು, ಆ ಬಗೆಯನ್ನು ಹೇಳಿ. ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಈ ಚಿತ್ರಕಲೆ ಆಗಿರಬಹುದು, ಸಂಗೀತ ಆಗಿರಬಹುದು, ಸಾಹಿತ್ಯ ಆಗಿರಬಹುದು, ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಅವಾಗೆಲ್ಲ ಈ ಸಂಯುಕ್ತ ಕರ್ನಾಟಕದ ಪೇಪರ್ ಅಲ್ಲಿ ಅವ್ರು ಬರೆದಿರ್ತಕ್ಕಂಥ ಲೇಖನಗಳಾಗಿರಬಹುದು, ಆಮೇಲೆ ಈ ಒಂದು ಹವಾಲಾ ಪ್ರಕರಣ ಅಂತ ಒಂದು ಆಯಿತು. ಅದು ಒಂದು ಹರಹರ ಹವಾಲಾ ಪ್ರಕರಣೇಶ್ವರ ಅಂತಕ್ಕಂಥದ್ದು ಒಂದು ಕವನವನ್ನು ಬರೆದು ಪೇಪರ್ ಅಲ್ಲಿ ಹಾಕಿದ್ರು. ಅದು ತುಂಬಾ ಪ್ರಸಿದ್ಧಿ ಆಯ್ತು. ಅದೆಲ್ಲ ನನಗೆ ಪ್ರಭಾವ, ನಾನು ಬರಿಬಹುದಲ್ಲ. ಆಮೇಲೆ ಅವರೆಲ್ಲ ಹಾರ್ಮೋನಿಯಂ, ತಬಲಾ, ವೈಲಿನ್ ಎಲ್ಲ ವಾದ್ಯಗಳು. ಇದೀ ಒಂದು ಹೊಸ ವಾದ್ಯ ಕೊಟ್ಟರು ಕೂಡ ಇದು ನನಗೆ ಬರಲ್ಲ ನಂಗೆ ಇರ್ಲಿಲ್ಲ, ಅದನ್ನು ನುಡಿಸಿಬಿಡೋರು, ಅದೇನೋ ಗೊತ್ತಿಲ್ಲ ಅದು ಈ ತರ. ಅದೆಲ್ಲ ನೋಡಿ ನನಗೆ ಪ್ರಭಾವ ಬೀರಿ ಅದನ್ನ ನಾನು ಮಾಡಬಹುದಲ್ಲ ಅಂತ ಹೇಳಿ ಆ ಒಂದು ಸಂಸ್ಕಾರ, ಈ ಭಜನೆ ಆಗಿರಬಹುದು, ಇಂಥರೆಲ್ಲ ಪಾಲ್ಗೊಂಡು ನಮ್ಮಣ್ಣ ಅವರು ಕೂಡ ತಬಲಾ ಬಾರಿಸ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲ ಹಾಡು ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಹೀಗಾಗಿ ಅದನ್ನ ನಾನು ರೂಢಿಸ್ತಾ ಬಂದೆ ಸರ್. ಹಳ್ಳೆರಾವ್ ಕುಲಕರ್ಣಿ ಅವರ ಹೆಸರು ಕೇಳ್ತಾ ಇರೋದು ಚಿತ್ರಕಲಾ ರಂಗದಲ್ಲಿ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಅಲ್ಲಿ ಚಿತ್ರ ಬರೀತಾ, ಹಾಡಿಗೆ ಚಿತ್ರ ಬರೆಯುವುದು ಅಥವಾ ನಿಮ್ಮದೇ ಆಸಕ್ತಿ ಒಂದು ಜಯಂತಿಗಳಿರ್ತವೆ, ಕನಕದಾಸ ಜಯಂತಿ ಅಥವಾ ಪುರಂದರದಾಸ ಜಯಂತಿ ಅಥವಾ ಮಧ್ವ ಜಯಂತಿ, ಶಂಕರಾಚಾರ್ಯರ ಜಯಂತಿ, ಇಂಥ ಜಯಂತಿಗಳೆಲ್ಲ ಇರುವಾಗ ಅದರಲ್ಲಿ ಒಂದು ಸಚಿತ್ರವಾಗಿ ಒಂದು ಚಿತ್ರವನ್ನು ಬರೆಯುವಂಥ ಒಂದು ಹವ್ಯಾಸ, ಬೇರೆ ಬೇರೆ ಈ ಪ್ರಕೃತಿ ಕೇಂದ್ರಿತವಾಗಿರ್ತಕ್ಕಂಥದ್ದು, ಬೇರೆ ಬೇರೆ ಮಾಧ್ಯಮಗಳ ಆ ಒಂದು ಚಿತ್ರವನ್ನು ಕೂಡ ನೀವು ಬಿಡಿಸುವಲ್ಲಿ ಪ್ರವೀಣರಾಗಿದ್ದೀರಿ. ಇದು ಹೇಗೆ ರೂಢಿ ಮಾಡಿಕೊಂಡ್ರಿ ಅಂತ? ಅಂದ್ರೆ ಮೊದಲು ನಾನು ಈ ಚಿತ್ರಕಲಾ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥದ್ದು ನಾ ಚಿಕ್ಕಂದ್ಲಿಂದ ಬಿಡಿಸ್ತಾ ಇದ್ದೆ. ಮುಂದೆ ಹೈಸ್ಕೂಲ್ ಮಟ್ಟಕ್ಕೆ ಬಂದಾಗ 8th, 9th, 10th ಈ ಸಂದರ್ಭದಲ್ಲಿ ಹೈಯರ್ ಲೋವರ್ ಅಂತ ಹೇಳಿ ಈ ಡ್ರಾಯಿಂಗ್ ಎಕ್ಸಾಮಿನೇಷನ್ಸ್ ಎಲ್ಲ ಇರ್ತಿತ್ತು. ಆ ಸಂದರ್ಭದಲ್ಲಿ ಆ ಕೋರ್ಸ್ಗಳನ್ನ ತಗೊಳಕ್ಕೆ ಬೇಕಾಗಿತ್ತದು.
ಅದು ತಗೊಂಡಾಗ ಒಬ್ಬರು ನಮ್ಮ ಗುರುಗಳು ರೇವಣ ಸಿದ್ದಪ್ಪ ಮೈಂದರಿಗೆ ಅಂತ ಹೇಳಿ ಅವರು ಚಿತ್ರಕಲಾ ಶಿಕ್ಷಕರಾಗಿದ್ರು ಅವಾಗ. ಯಾಕಂದ್ರೆ ನೆನೆಸ್ಕೊಳ್ಬೇಕು ಅವ್ರನ್ನ ನಾವು. ಅವರು ನನಗೆ ಬಹಳ ಪ್ರೋತ್ಸಾಹ ಮಾಡ್ತಿದ್ರು, ನೀನ್ ತುಂಬಾ ಚಿತ್ರಕಲೆ ಚೆನ್ನಾಗಿ ಮಾಡ್ತಿದ್ದಿ, ನೀನ್ ಇದೇ ಫೀಲ್ಡಿಗೆ ಹೋಗು ಅಂತ ಹೇಳಿ. ಮುಂದೆ ನಾನು ನನ್ನ ಇದರಲ್ಲೇ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ ನಾನು ಈ ಚಿತ್ರಕಲೆಯಲ್ಲಿ. ಹೀಗಾಗಿ ಮಾಡ್ತಾ ಮಾಡ್ತಾ ಬಂದೆ, ಅನೇಕ ಎಕ್ಸಿಬಿಷನ್ಸ್ ಅವೆಲ್ಲ ಮಾಡ್ತಾ ಬಂದೆ. ನಂತರ ಸುಮ್ಮನೆ ಏನೋ ಮನೆಯಲ್ಲಿ ಕೂತು ಒಂದು ಹಾಡು ಹೇಳ್ತಾ ಒಂದು ಚಿತ್ರ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಾಗ ಅದರಿಂದ ತುಂಬಾ ಒಂದು ಮೆಚ್ಚುಗೆ ವ್ಯಕ್ತ ಆಯ್ತು ಈ ಜನರಿಂದ. ಹೀಗಾಗಿ ಇನ್ನೊಂದು ಹಬ್ಬ ಹರಿದಿನ ಬಂದಾಗ ಕೆಲವರು ಫೋನ್ ಮಾಡಿ ಕೇಳೋರು, ಯಾಕೆ ಇನ್ನೂ ಚಿತ್ರ ಬಂದಿಲ್ಲ ನಿಮ್ದು ಅಂತ ಹೇಳಿ. ಹೀಗಾಗಿ ಅದನ್ನು ನಾನು ಜನರಿಗೆ ಬೇಕಲ್ಲ, ಅದನ್ನು ನಾನು ಕೊಡ್ತಾ ಹೋದೆ. ಹೀಗಾಗಿ ಆ ಸಾಮಾಜಿಕ ಜಾಲತಾಣದಿಂದಲೇ ನಾನು ಚೂರು 4 ಜನರಿಗೆ ಪರಿಚಯ ಆದದ್ದು. ಈ ಚಿತ್ರಕಲೆಯಲ್ಲಿ ಅನೇಕ ರೀತಿಯ ಶೈಲಿಗಳು ಇವೆ. ಆ ಶೈಲಿಗಳು ಕೂಡ ಇವತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡಿತವೆ. ನೀವು ಯಾವ ಶೈಲಿಯನ್ನ ಅವಲಂಬಿಸಿದ್ರಿ ಅಂತ? ನಾನು ಆಲ್ಮೋಸ್ಟ್ ಆಲ್ ಒಂದು 7-8 ಶೈಲಿಯ ಚಿತ್ರಗಳನ್ನು ಬಿಡಿಸ್ತಾ ಇದ್ದೀನಿ ಸರ್. ಅಂದ್ರೆ ಈ ಪೋರ್ಟ್ರೇಟ್ ಎಲ್ಲ ಮಾಡ್ತಾ ಇದ್ವಿ, ಭಾವಚಿತ್ರಗಳು ಅಂದ್ರೆ ವ್ಯಕ್ತಿಯ ಚಿತ್ರಗಳನ್ನ. ಆಮೇಲೆ ಮಿನಿಯೇಚರ್ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಸಾಂಪ್ರದಾಯಿಕ ಕಲೆ ಅಂತ ಮಾಡ್ತೀವಿ, ಅಂದ್ರೆ ಸಾಂಪ್ರದಾಯಿಕ ಈ ದೇವರ ಇಂಥದ್ದಾಗಿರ್ಬೋದು. ಮಿನಿಯೇಚರ್ ಚಿತ್ರ ಅಂದ್ರೆ ಸುರ್ಪುರ ಅಷ್ಟು ಬಹಳ ವಿಶೇಷ ಗರುಡಾದ್ರಿ ಕಲೆ ಅಂತ ಹೇಳಿ ಅದನ್ನ ಮಾಡ್ತಾ ಇರ್ತಾರೆ, ಆ ತರದ ಚಿತ್ರಗಳು. ಆಮೇಲೆ ಪೆನ್ನಿಂದ ರೇಖಾ ಚಿತ್ರಗಳು. ಇತ್ತೀಚೆಗೆ ಒಂದು ಆರ್ಟ್ ಮಾಡಿದೆ ನಾನು, ಒಂದು ಆಕಳದ್ದು 2121 ಆಕಳಗಳು ಇರ್ತಕ್ಕಂಥದ್ದು ಒಂದು ಆರ್ಟ್ ಪೆನ್ನಿಂದ ಮಾಡಿರ್ತಕ್ಕಂಥದ್ದು. ಅದು ಯಾವುದೇ ಸೀಸ್ ಪೆನ್ಸಿಲ್ ಎರೇಸರು ಯೂಸ್ ಮಾಡುವಂಗಿಲ್ಲ, ಅದನ್ನ ಮಾಡ್ತಾ ಹೋಗೋದು. ಈ ತರ ಅದನ್ನ ಮಾಡಿದೆ. ಆಮೇಲೆ ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ, ನಿಸರ್ಗ ಚಿತ್ರಣ ಅಂದ್ರೆ ಅದೇ ಜಾಗದಲ್ಲಿ ಹೋಗಿ ಕೂತು ಮಾಡ್ತಕ್ಕಂಥದ್ದು. ಮೊದಲೆಲ್ಲ ಹಾಗೆ ಮಾಡ್ತಿದ್ವಿ, ಇವಾಗೆಲ್ಲ ಫೋಟೋ ಎಲ್ಲ ತಕೊಂಡ್ ಬಂದು ಈ ಸಿಸ್ಟಮ್ ಬೇರೆ ಆಗಿದೆ, ಮಾಡ್ತಾ ಇದ್ದೀವಿ ಅದನ್ನ. ಇತ್ತೀಚೆಗೆ ತಾವು ಅನೇಕ ಕಾರ್ಯಕ್ರಮಗಳಲ್ಲಿ, ಮುಖ್ಯವಾಗಿ ಸಾಹಿತ್ಯದ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಪತ್ರಕರ್ತ ದಿನಾಚರಣೆ ಆಗಿರ್ಬೋದು, ಬೇರೆ ಬೇರೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದು ರೀತಿಯಲ್ಲಿ ಒಂದು ಪ್ರದರ್ಶನ, ಕುಂಚ ಗಾಯನ ಆಗಿರ್ಬೋದು, ಕಲೆಯ ಚಿತ್ರಗಳನ್ನು ಬಿಡಿಸುವುದು, ಇದು ಇಂಥ ರೀತಿಯಲ್ಲಿ ನೀವು ಯಾವ ಕಾರ್ಯಕ್ರಮವನ್ನೆಲ್ಲ ಪ್ರಸ್ತುತಪಡಿಸಿದ್ದೀರಿ ಅಂತ? ಅಂದ್ರೆ ಇತ್ತೀಚೆಗೆ ನನಗೆ ಈ ಸಂಗೀತ ಕಾರ್ಯಕ್ರಮಕ್ಕೆ ಕರಿತಾ ಇದ್ರು. ಮುಂದೆ ನಾನು ಇದನ್ನೆಲ್ಲ ಹೇಳಿದ್ನಲ್ಲ, ಹಾಡು ಹೇಳ್ತಾ ಚಿತ್ರ ಬರೀತಕ್ಕಂಥದ್ದು, ಇದನ್ನ ನೋಡಿ ಕೆಲವರು ಒಂದು ವೇದಿಕೆಗಳೆಲ್ಲ ಕರಿತಾ ಇದ್ರು. ಕರೆದು ಇಲ್ಲ ಒಂದು ಆರ್ಟ್ ಮಾಡ್ಬೇಕು ನೀವು ಅಂತ ಹೇಳಿ, ಒಬ್ರು ಸಂಗೀತಗಾರ ಹಾಡಬೇಕು, ಅದಕ್ಕೆ ನಾನು ಮೊದಲು ಕುಂಚದಿಂದ ಮಾಡ್ತಾ ಇದ್ದೆ. ಅದು ಒಂಥರ ಏನೋ ಅದು ನನಗೆ ತೃಪ್ತಿ ಕೊಡ್ಲಿಲ್ಲ. ಆಮೇಲೆ ಈ ನಮ್ ಜೊತೆ ಯಾವಾಗಲೂ ನನ್ನ ಅಕ್ಕನ ಮಕ್ಳು ಇರ್ತಾರೆ, ರಾಜರಾಜ, ಪ್ರಮೋದ, ಪ್ರಭಂಜನ ಅಂತ ಹೇಳಿ, ಅವರೆಲ್ಲ ಒಂಥರ ನನಗೆ ಡೈರೆಕ್ಟ್ ಇದ್ದಂಗೆ ಹೇಳ್ತಿರ್ತಾರೆ ಅವರು, ಇಲ್ಲ ಇದನ್ನ ದಾರದಿಂದ ಮಾಡಿದ್ರೆ ಹೇಗಾಗತ್ತೆ. ಅದನ್ನ ನಾನು BKS ವರ್ಮಾ ಸರ್ ನೋಡಿದ್ದೆ, ಬಹಳ ಅದ್ಭುತವಾದ ಕಲಾವಿದರು ಅವರು. ಅವರು ದಾರದಿಂದ ಮಾಡ್ತಕ್ಕಂಥದ್ದು ನೋಡಿದ್ದೆ. ನಾನು ಮಾಡಬೇಕಲ್ಲ, ನಮ್ಮೂರಲ್ಲಿ ಅಂತ ದಾರ ಸಿಗಲ್ಲ, ಅಂತ ಬಣ್ಣ ಸಿಗಲ್ಲ, ಪೇಪರ್ ಸಿಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ಇದು ಡ್ರಾಯಿಂಗ್ ಶೀಟ್ ಎಲ್ಲ ತಂದು ಒಂದಕ್ಕೊಂದು ಹಚ್ಚಿ ದಾರದಿಂದ ಮಾಡ್ತಕ್ಕಂಥದ್ದು ಒಂದು ಯಾವುದೋ ಕಲರ್ ತಗೊಂಡು ಅದನ್ನ ಮಾಡಿದೆ. ಅದು ತುಂಬಾ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಬಂತು. ಅದು ಬಂದ ತಕ್ಷಣನೇ ನನಗೆ ಖುಷಿ ಕೊಡ್ತದು. ವೇದಿಕೆ ಮೇಲೆ ಮಾಡಬಹುದಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಪೇಪರ್ ಬೇಕು, ಅಂದ್ರೆ ಫ್ರೀ ದೊಡ್ಡದಿರಬೇಕು, ಈ ತರ ಬಂತು. ಇದು ಸುಮಾರು ನಾನು 200-300 ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆ ಸರ್. ಆ ಪ್ರಾಕ್ಟೀಸ್ ಮಾಡಿದಾಗ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ಅನೇಕ ಜನ ಅದನ್ನ ನೋಡಿ ಖುಷಿ ಪಟ್ಟು ವೇದಿಕೆ ಕರೆದ್ರು. ರಾಯಚೂರಲ್ಲಿ ಕಾರ್ಯಕ್ರಮ, ನಮ್ಮ ಶೇಷಗಿರಿ ದಾಸರು ಅವರೊಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಕರೆದ್ರು. ಗುಲ್ಬರ್ಗಾದಲ್ಲಿ, ಹೀಗೆ ನಾನಾ ಕಡೆಗಳಲ್ಲಿ ಆ ದಾರದಿಂದ ಹಾಡುವಾಗ ಬಿಡಿಸ್ತಕ್ಕಂಥ ಕಾರ್ಯಕ್ರಮ. ಇತ್ತೀಚೆಗೆ ಮುಂಬೈಯಲ್ಲಿ ಕೂಡ ನಮ್ಮ ಪುತ್ತೂರು ನರಸಿಂಹನಾಯಕ ಅವರ ಜೊತೆ ಅದನ್ನ ಕಾರ್ಯಕ್ರಮ ಮಾಡಿದೆ. ಹೀಗೆ ಅದು ನಡೀತಾ ಇದೆ. ಹಳ್ಳರಾವ್ ಕುಲಕರ್ಣಿ ಅವರೇ, ನೀವೊಬ್ರು ಚಿತ್ರಕಲಾವಿದರು. ಮಾತಿಗಿಂತ ನಿಮ್ಮ ಚಿತ್ರ ಬಿಡಿಸುವ ಶೈಲಿ, ಚಿತ್ರ ಮಾಡುವುದನ್ನು ನೋಡುವುದು ಕೂಡ ಬಹಳ ಕುತೂಹಲಕಾರಿಯಾದಂಥ ವಿಷಯ. ಒಂದು ಚಿತ್ರ ಕಲೆಯನ್ನ ಮಾಡುವುದನ್ನು ತೋರಿಸಬಹುದಾ? ಖಂಡಿತ ತೋರಿಸಬಹುದು ಸರ್, ಖಂಡಿತ.
ಬಹಳ ಸುಂದರವಾದಂಥ ಚಿತ್ರಕಲೆಯನ್ನ ಬಿಡಿಸ್ತಾರೆ. ಯಾಕಂದ್ರೆ ನೀವು ಕ್ಯಾನ್ವಾಸಿನ ಒಳಗೆ ಆ ಬಣ್ಣದ ಮೂಲಕ ಪ್ರವೇಶ ಮಾಡಿದಾಗ ಅದಕ್ಕೊಂದು ಸ್ವರೂಪವನ್ನು ಕೊಡ್ತಾ ಇದ್ದೀರಿ. ಈಗ ಚಿತ್ರಕಲಾ ಪ್ರದರ್ಶನಗಳನ್ನು ಅನೇಕ ಕಡೆ ಮಾಡಿದ್ದೀರಾ, ಹೇಗೆ? ನಾನು ಬಿಜಾಪುರದಲ್ಲಿ ಅಲ್ಲಿ ಕಲಿಯುವಾಗೆ ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನ ಇತ್ತು, 6ನೇ ಚಿತ್ರಕಲಾ ಪ್ರದರ್ಶನ. ಅದರಲ್ಲಿ ನಾನು ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ದೀನಿ. ಆಮೇಲೆ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಮ್ಮೂರಲ್ಲಿ ಮಾಡಿದ್ದೀನಿ. ಇಲ್ಲಿ ಗುಲ್ಬರ್ಗದಲ್ಲಿಯೂ ಕೆಲವೊಂದು ಕಾರ್ಯಕ್ರಮದಲ್ಲಿ ಒಂದು 2-3 ಕಲಾಕೃತಿಗಳನ್ನ ಈ ತರ ಮಾಡ್ತಾ ಇದ್ದೀನಿ. ನಾನೆಲ್ಲ ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮ ಮನೆ ಮೇಲ್ಗಡೆ ಒಂದು ದೊಡ್ಡ ಜಾಗ, ಅದು ಸುಮ್ಮನೆ ಇಟ್ಟಿದ್ದೆ. ಅದನ್ನ ಹಿಂಗೆ ಯಾರೋ ಒಬ್ರು ಬಂದು ಇದನ್ನೊಂದು ಆರ್ಟ್ ಗ್ಯಾಲರಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಅಂದ್ರೆ ನೋಡೋರಿಗೆಲ್ಲ ನೀನು ತೋರಿಸೋದಕ್ಕಿಂತ ಬಂದು ನೋಡಿದ್ರೆ ಚೆನ್ನಾಗಿರ್ತದೆ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದವರೆಲ್ಲ ಬರ್ತಾ ಇರ್ತಾರೆ. ಮನೆ ಮೇಲೆ ಮಾಡ್ಕೊಂಡು ಮನೆ ಮೇಲ್ಗಡೆ ನನ್ನ ಮನೆ ಮೇಲ್ಗಡೆ ಅದು ಸಂಪೂರ್ಣ ಕಲಾ ಕುಟೀರನೇ. ನಮ್ಮ ಯಾವುದೂ ವೈಯಕ್ತಿಕ ಉಪಯೋಗಕ್ಕಿಲ್ಲ ಅದು. ಈ ತರ ಮಾಡಿದ್ದೀನಿ. ಅದಕ್ಕೆ ಚಂಪಾ ಆರ್ಟ್ ಗ್ಯಾಲರಿ ಅಂತ ಹೆಸರಿಟ್ಟಿದ್ದೀನಿ. ಅಂದ್ರೆ ನನಗೆ 6 ಜನ ಅಕ್ಕಂದ್ರು, ಒಬ್ಬ ಅಣ್ಣ. ನಮ್ಮ ಅಕ್ಕ ದೊಡ್ಡಕ್ಕಿ ಚಂಪಾ ಅಂತ ಅವಳ ಹೆಸರು. ಓಹೋ, ಅವರ ಹೆಸರಿನಲ್ಲಿ. ಅವಳು ಈಗಿಲ್ಲ. ಹೀಗಾಗಿ ಅವರದೊಂದು ನೆನಪಿರ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಗ್ಯಾಲರಿಯನ್ನು ಮಾಡಿದ್ದೀನಿ. ಈಗ ಗ್ಯಾಲರಿಗೆ ಸಂದರ್ಶಕರೆಲ್ಲ ಬರ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶ, ಅಲ್ಲಿ ಈ ರೀತಿ ಆಸಕ್ತಿಗಳು ಬೇಕಲ್ಲ? ಅದೇ ಅಂದ್ರೆ ನಾನು ಪ್ರತಿ ವರ್ಷ 3 ದಿನ ಪ್ರದರ್ಶನ ಮಾಡ್ತೀನಿ ಸರ್. ಆ ಸಮಯದಲ್ಲಿ ಎಲ್ಲ ಸ್ಕೂಲು ಕಾಲೇಜಿಂದ ವಿದ್ಯಾರ್ಥಿಗಳು, ಟೀಚರ್ಸು ಎಲ್ಲ ಬರ್ತಾ ಇರ್ತಾರೆ. ಈ ಮಿಕ್ಕಿದಟ್ಟು ಸಮಯದಲ್ಲಿ ಕೂಡ ಯಾರಾದರೂ ಊರಿಂದ ಬಂದರೆ, ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದಾಗ ಇವರು ಮಿನಿಸ್ಟರ್ಸೇ ಆಗಲಿ, ಆಮೇಲೆ ಇವರು ಜಿಲ್ಲಾ ಅಧಿಕಾರಿಗಳಾಗಲಿ, ಯಾರೇ ಬಂದ್ರು ಕೂಡ ಒಂದು ಕಲಾ ಗ್ಯಾಲರಿ ಇದೆ ಅಂತ ತಿಳ್ಕೊಂಡು ಅಲ್ಲಿ ವಿಸಿಟ್ ಕೊಡ್ತಾರೆ ಸರ್. ಹಲ್ಲೆರಾವ್ ಕುಲಕರ್ಣಿ ಅವರು ಹಾಡಿದ್ದಾರೆ ಅಂದರೆ ಮೈಮನ ಕುಣಿಯೋದು ಅಂತ ನಾವು ಕೇಳಿದ್ದೇವೆ, ಮತ್ತೆ ನಾವು ನಿಮ್ಮ ಸಂಗೀತಾಸ್ವಾದನೆ ಮಾಡಿದ್ದೇವೆ. ಬಹಳ ಖುಷಿ ಆಗ್ತದೆ. ಈ ರೀತಿಯ ಸಂಗೀತದ ಒಂದು ರುಚಿಯನ್ನ ನೀವು ಹತ್ತಿಸ್ಕೊಂಡದ್ದು ಹೇಗೆ? ಈಗ ಕರಗತ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ತುಂಬಾ ಸಾಧನೆ ಬೇಕಾಗ್ತದೆ, ಸಂಗೀತದ ಗುರುಗಳು ಬೇಕಾಗ್ತದೆ, ಅದಕ್ಕೆ ಅಧ್ಯಯನ ಬೇಕಾಗ್ತದೆ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಅಧ್ಯಯನ ಬೇಕಾಗ್ತದೆ. ಹೇಗೆ ರೂಢಿಸಿಕೊಂಡಿದ್ದೀರಿ ಅಂತ? ಅದು ನಾನು ಎಲ್ಲದಕ್ಕೂ ಉದಾಹರಣೆ ಕೊಡೋದು ನಮ್ಮ ತಂದೆಯವರು. ಯಾಕಂತಂದ್ರೆ ಅವರಿಂದನೇ ಬಂದಿರತಕ್ಕಂಥದ್ದು ನನಗೆ. ಅವರು ಪ್ರತಿನಿತ್ಯ ಅಲ್ಲಿ ಭಜನೆ ಮಾಡೋದು ಇಲ್ಲ ಮಾಡ್ತಾ ಇದ್ರು. ಅದನ್ನ ನಾನು ಭಜನೆಯಲ್ಲಿ ಹಾಡ್ತಾ ಹಾಡ್ತಾ ಸುಮ್ಮನೆ ನನಗೆ ಕಲಿಯದೆ ಹಾರ್ಮೋನಿಯಂ ಕೂಡ ಬಂತು. ಅದು ಭಗವಂತನ ಕೃಪೆ ಅದು. ಆಮೇಲೆ ತಬಲಾ ನುಡಿಸ್ತೀನಿ, ಫ್ಲೂಟು. ಗೋವಿಂದರಾಜ್ ಬಮಲಾಪುರ್ ಅಂತ ಹೇಳಿ 1 ವರ್ಷ ಅವ್ರ ಹತ್ರ ಒಂದು ಕೊಳಲ್ ಕಲ್ತೆ. ಈ ತರ ಮಾಡ್ತಾ ಮಾಡ್ತಾ ಬಂದೆ. ಆಮೇಲೆ ಅಲ್ಲಿ ಹಾಡಿದ್ ನೋಡಿ ಬೇರೆ ಬೇರೆದವರು ಕಾರ್ಯಕ್ರಮದಲ್ಲಿ 1-2 ಹಾಡು ಹಾಡ್ಲಿಕ್ಕೆ, 4 ಹಾಡು ಹಾಡ್ಲಿಕ್ಕೆ ಅವಕಾಶ ಕೊಟ್ರು. ಇದು ಮುಂದೆ ಬರ್ತಾ 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 ಒಳ್ಳೊಳ್ಳೆ ವೇದಿಕೆಗಳೆಲ್ಲ ಸಿಕ್ತು. ನನಗೆ ಒಂದ್ಸರಿ ಶಿವಮೊಗ್ಗದಿಂದ ಒಂದು ಫೋನ್ ಬಂತು, ಹಿಂಗ ಹಳ್ಳ್ಯಾರವರೇ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ ಬನ್ನಿ ಅಂತ ಹೇಳಿ. ನಾನು ಒಪ್ಕೊಳ್ಳಿಲ್ಲ, ಯಾಕಂದ್ರೆ ನಾನು ಸಂಗೀತಗಾರ ಅಲ್ಲ. ಹೀಗಾಗಿ ಒಪ್ಕೊಳ್ಳಿಲ್ಲ. ಆದ್ರೆ ಇನ್ನೊಬ್ರು ಸಂಗೀತಗಾರ ನನಗೆ ಹೇಳಿದ್ರು, ನಿಮಗೆ ಒಂದು ಸಂಸ್ಕಾರ ಇದೆ, ನಿಮ್ಮ ತಂದೆಯವರು ಹಾಕಿಕೊಟ್ಟಿರ್ತಕ್ಕಂಥ ಸಂಸ್ಕಾರ, ನಿಮ್ಮ ತಂದೆಯವರ ಸಾಹಿತ್ಯ, ಈ ದಾಸ ಸಾಹಿತ್ಯ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ರಿ, ಯಾಕೆ ಬಿಡ್ತೀರಿ ಅಂತ ಹೇಳಿದಾಗ ಅದಕ್ಕೆ ಸ್ಫೂರ್ತಿಗೊಂಡು ಈಗ ಮಾಡ್ತಾ ಇದ್ದೀನಿ ಕಾರ್ಯಕ್ರಮಗಳು. ಸುಮ್ಮನೆ ಅದ್ರ ಕಲ್ತಿಲ್ಲ, ಅದು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀನಿ. ಜನರಿಗೆ ಖುಷಿ ಆಗ್ತಾ ಇದೆ, ಅದೊಂದು ಸಂತೋಷ. ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಈಗ ಕೊಡ್ತಾ ಇದ್ದೀನಿ. ರಾಯಚೂರು ಕೊಟ್ಟಿದ್ದೀನಿ, ಗುಲ್ಬರ್ಗ, ಬಿಜಾಪುರ ಜಿಲ್ಲೆ, ಮುಂಬೈ, ಹೊರ ರಾಜ್ಯಗಳಿಗೂ ಹೋಗಿ ಕೊಟ್ಟಿದ್ದೀನಿ. ತುಂಬಾ ಸಂತೋಷ. ನೀವು ಶಾಸ್ತ್ರೀಯ ಸಂಗೀತಕ್ಕೆ ಕೊಡ್ತೀರಾ ಅಥವಾ ಭಾವಗೀತೆ, ಸುಗಮ ಸಂಗೀತ, ಭಕ್ತಿಗೀತೆ ಅಂತ ಪ್ರಕಾರಗಳಿವೆ? ಯಾವುದಕ್ಕೆ ಹೆಚ್ಚು? ಅಂದ್ರೆ ನನ್ನ ಸಂಸ್ಕಾರ ಬಂದಿರತಕ್ಕಂಥದ್ದು ಇದು ದಾಸವಾಣಿ ಮುಖ ನಾನು ಬಂದಿರತಕ್ಕಂಥದ್ದು. ಹೆಚ್ಚು ನಾನು ಕಾರ್ಯಕ್ರಮ ಕೊಡೋದು ದಾಸವಾಣಿ ಮುಖ ಅಂತ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀನಿ. ಅದರಲ್ಲಿ ನಮ್ಮ ತಂದೆಯವರ ಸಾಹಿತ್ಯವನ್ನು ಹೆಚ್ಚಿಗೆ ಪ್ರಚಾರ ಮಾಡ್ತಾ ಇದ್ದೇನೆ, ಜನರ ಅಪೇಕ್ಷೆ ಮೇರೆಗೆ. ಈಗ ಹಳ್ಳ್ಯಾರಾವ್ ಕುಲಕರ್ಣಿ ಅವರು ಹಾಡ್ತಾರೆ ಅಂತ ಮಾತಾಡೋದಾಯ್ತು, ಆದ್ರೆ ನಮ್ಮ ವೀಕ್ಷಕರು ಕೂಡ ಬಹಳ ಕುತೂಹಲ ಹೊಂದಿದ್ದಾರೆ. ಯಾಕಂದ್ರೆ ಹಳ್ಳ್ಯಾರಾವ್ ಕುಲಕರ್ಣಿ ಅವರು ಹೇಗೆ ಹಾಡ್ತಾರೆ, ಯಾವ ಭಾವದಿಂದ ಹಾಡ್ತಾರೆ, ಹೇಗೆ ಅದನ್ನ ಪ್ರಸ್ತುತಪಡಿಸ್ತಾರೆ ಅಂತ ಒಂದು ಹಾಡನ್ನು ಹಾಡಬಹುದಾ? ಖಂಡಿತ ಪ್ರಯತ್ನ ಮಾಡಿ. ಈಗ ಹಾಡ್ತಕ್ಕಂಥ ಹಾಡು ನಮ್ಮ ತಂದೆಯವರ ಸಾಹಿತ್ಯ. ಆನೆ ಮೊಗದವನಯ್ಯ ಪಾರ್ವತಿ ಪ್ರಾಣ ನಾಟ್ಯ ಪ್ರವೀಣ ಭಕುತಾಧೀನ ಪಾವನ ಜಾಹ್ನವಿಧರ ಹರ ಕಾಣಲು ವೇಣು ಪ್ರವೀಣ ವಿನೋದನ ತಾನೇ ಗೋಕುಲಕ್ಕೆ ಬಂದ ಶಿವ ಶಿವ ಭವ ಭಯಹರ ತಾನೇ ಗೋಕುಲಕ್ಕೆ ಬಂದ ಮಂಡೆಯೋಳ್ ಭಾಗೀರಥಿ ಜಡೆಗಟ್ಟಿ ಹನದರೋಳ್ ಮಂಡಿಸಿದವ ನುಡುಪತಿ ಶುಂಡಾಲ ಚರ್ಮ ಕೊಂಡು ಧರಿಸಿಹ ಪಶುಪತಿ ಉಮಾಪತಿ
ರುಂಡಮಾಲೆಯ ಕೊರಳೊಳ್ಳು ಧರಿಸಿ ಹಿಂಡು ಭೂತಗಣ ಪರಿಪರಿ ಕುಣಿಸಿ ದಂಡ ಶೂಲ ರುದ್ರಾಕ್ಷಿಯ ಧರಿಸಿ ಡಿಂಡಿಂಡಿ ಮಡಿ ಮಡ ಮರುಗ ಧ್ವನಿಸುತ್ತ ತಾನೇ ಗೋಕುಲಕ್ಕೆ ಬಂದ. ಕಂಗಳಲ್ಲಿ ಕೆಂಪು ತಗ್ಗಿಸಿ ಹಣೆಗಣ್ಣನು ತನ್ನ ಮುಂಗುರುಳ ಮರೆಯಲ್ಲಿರಿಸಿ ಬಿಚ್ಚಿದ ಫಣಭುಜಂಗನ ಮೈಯನೇವರಿಸಿ ಗಣಗಳ ಸಂತೈಸಿ ಅಂಗ ಅಂಗದೊಳು ಸಂಭ್ರಮ ಸ್ಫುರಿಸಿ ಮಂಗಲ ಮಹಿಮನ ಮನದಲ್ಲಿರಿಸಿ ಅಂಗ ಅಂಗದೊಳು ಸಂಭ್ರಮ ಸ್ಫುರಿಸಿ ಮಂಗಲ ಮಹಿಮನ ಮನದಲ್ಲಿರಿಸಿ ಅಂಗಜಹರ ಗಂಗಾಧರ ತವ ಕದಿರಂಗನ ಶೈಶವ ಭಂಗಿಯ ನೋಡಲು ತಾನೇ ಗೋಕುಲಕ್ಕೆ ಬಂದ. ಕೆಂಭಾವಿ ಭೀಮನೊಡೆಯನ ಕಾಣಲು ಶ್ರೀ ಜಗದಂಬಾರಮಣ ಪಾವನ ಕೈಲಾಸ ಮಂದಿರದಿಂ ಭೂಮಿಗಿಳಿದು ಚಿಂತನ ಮಾಡುತ್ತಲವನ ಶಂಭೋ ಶಂಕರ ಗಿರಿಜಾರಮಣ ನಂಬಿದ ಭಕುತರ ಭವ ಭಯಹರಣ ಶಂಭೋ ಶಂಕರ ಗಿರಿಜರಮಣ ನಂಬಿದ ಭಕುತರ ಭವ ಭಯಹರಣ ಲಂಬೋದರ ಪಿತ ಮೃತ್ಯುಂಜಯ ಹರ ಅಂಬಾಹಿತ ಶಿವತ್ಯಾನಂದದಿ ತಾನೇ ಗೋಕುಲಕ್ಕೆ ಬಂದ. ಶಿವ ಶಿವ ಭವ ಭಯಹರ ತಾನೇ ಗೋಕುಲಕ್ಕೆ ಬಂದ. ಬಹಳ ಸುಶ್ರಾವ್ಯವಾಗಿ ಹಾಡಿದ್ದೀರಿ ಹಲ್ಲೇರಾವ್ ಕುಲಕರ್ಣಿ. ಧನ್ಯವಾದಗಳು ಸರ್. ಹೀಗೆ ಅನೇಕ ಹಾಡುಗಳನ್ನು ಕೇಳಿದ ಅನುಭವ ನಮಗೂ ಕೂಡ ಇದೆ. ತಾವು ಸಾಹಿತ್ಯ ರಚನೆಯಲ್ಲಿ ಕೂಡ ತಲ್ಲೀನರಾಗಿದ್ದೀರಿ. ನಿಮ್ಮ ಸಾಹಿತ್ಯ ರಚನೆ ಸಾಲುಗಳನ್ನು ಏನಾದರೂ ನೆನಪಿಸ್ಕೊಳ್ಬಹುದಾ? ನಮ್ಮ ತಂದೆಯವರ ಹಾದಿಯಲ್ಲಿ ಹನುಮೇಶ ಅಂತಕ್ಕಂಥ ಅಂಕಿತದಿಂದ ಅನೇಕ ದಾಸರ ಹಾಡುಗಳನ್ನೆಲ್ಲ ಬರಿತಾ ಇದ್ದೀನಿ. ಆಮೇಲೆ ಭಾವಗೀತೆಗಳನ್ನು ಬರೆದಿದ್ದೀನಿ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನು ನೋಡ್ತೀನೋ ಆ ನೋಡಿರ್ತಕ್ಕಂಥ ಸಂದರ್ಭಗಳ ಕವನ ರೂಪದಲ್ಲಿ ಹೊರಗೆ ಹಾಕಿದ್ದೀನಿ. ಈ ತರ ಆಮೇಲೆ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಚಮತ್ಕಾರ, ಈ ಪ್ರಾಸ ಪದಗಳು ಈ ತರ ಒಂದಿದೆ. ಅದು ನನಗೆ ತುಂಬಾ ಮಜಾ ಕೊಡ್ತಕ್ಕಂಥದ್ದು ಆ ಸಾಹಿತ್ಯದಲ್ಲಿ. ಹಲ್ಲೇರಾವ್ ಕುಲಕರ್ಣಿ ಒಂದು ಸಾಹಿತ್ಯ ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಾಡುಗಳನ್ನು ಕೂಡ ನೀವು ದಾಸದ ಪದಗಳನ್ನು ಕೂಡ ನೀವು ರಚನೆ ಮಾಡಿರ್ತೀರಿ. ಅದಕ್ಕೆ ಒಂದು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದೀರಾ ಅಥವಾ ಯಾರಾದ್ರೂ ಹಾಡ್ತಾ ಇದ್ದಾರಾ ನಿಮ್ಮ ರಚನೆಗಳನ್ನು? ಅಂದ್ರೆ ನಾನು ಹಾಡು ಬರಿಬೇಕಾದಾಗ ಒಂದು ಚಿತ್ರಣ ನನಗೆ ರಾಗ ಯಾವುದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದ್ರೆ ಆ ಭಾವಕ್ಕೆ ತಕ್ಕಂತೆ ಆ ಬಿಟ್ಟಿರ್ತೀನಿ ನಾನು. ಅದನ್ನ ಅನೇಕ ಜನರು ಹಾಡಿದ್ದಾರೆ. ಈ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಬಂಟ್ನೂರ್ ಆಗಿರ್ಬೋದು, ಪ್ರಸನ್ನ ಕೊರ್ತಿಯವರು, ರಮೇಶ್ ಕುಲಕರ್ಣಿ ಅವರು, ಸಾಕಷ್ಟು ಜನರು, ಆಮೇಲೆ ಸಿದ್ಧಾರ್ಥ್ ಬೆಳ್ಮಣ್ಣು ಅಂತ ಹೇಳಿ ಇವೆಲ್ಲ ಅನೇಕ ಸಂಗೀತಗಾರೆಲ್ಲ ಈ ನನ್ನ ಹಾಡುಗಳೆಲ್ಲ ಹಾಡಿದ್ದಾರೆ ಸರ್. ಈ ರೀತಿಯ ನೀವು ಬಹುಮುಖ ಕ್ಷೇತ್ರದಲ್ಲಿ ಬೆಳೆದಿದ್ದೀರಿ ಕುಲಕರ್ಣಿ ಅವರು. ಏನಾದ್ರೂ ಪ್ರಶಸ್ತಿಗಳು, ಗೌರವಗಳು, ಸನ್ಮಾನಗಳು ಸಂದಿವೆ? ಬಂದಿವೆ ಸರ್. ಅಂದ್ರೆ ನಮ್ಮ ಸುರಪುರ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಪ್ರಶಸ್ತಿ ನಮ್ಮ ದರ್ಬಾರ್ನವರು ಸಂಸ್ಥಾನದವರು ಕೊಟ್ಟಿದ್ದಾರೆ. ಆಮೇಲೆ ಜಿಲ್ಲಾಡಳಿತದಿಂದ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂದ್ರೆ ಸ್ಟೇಟ್ ಲೆವೆಲ್ ಅವಾರ್ಡ್ ಒಂದು ವಿಪ್ರಶ್ರೀ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಸೇರಿದಂತೆ ಅನೇಕ ಸಕಲ ಕಲಾ ವಲ್ಲಭ ಅಂತ ಹೇಳಿ ಸಾಕಷ್ಟು ಸಂಸ್ಥೆಗಳು ಕೊಟ್ಟಿದ್ದಾರೆ ಸರ್. ಆ ಮೋಹಕ ವಿದ್ಯೆಯನ್ನು ಹೇಗೆ ಕಲ್ತ್ರಿ ಅಂತ? ಏನಿಲ್ಲ ಸರ್, ಅದು ಮೊದಲಿಂದನೂ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಜಾದುಗಳು, ಮಕ್ಕಳಿಗೆ ತೋರಿಸ್ತಕ್ಕಂಥ ಜಾದುಗಳೆಲ್ಲ ನಮ್ಮ ಅಕ್ಕಂದ್ರೆಲ್ಲ ಮಾಡ್ತಾ ಇದ್ರು, ಅವ್ರು ಮಾಡ್ತಾ ಇದ್ರು. ಅದನ್ನ ನೋಡ್ತಾ ನೋಡ್ತಾ ಸುಮ್ಮನೆ ನಾನು ನನ್ಗಿಂತ ಚಿಕ್ಕವರಿಗೆ ತೋರಿಸ್ಬೇಕಾದ್ರೆ ಅದನ್ನ ಮಾಡ್ತಾ ಇದ್ದೆ. ಅದು ಇತ್ತೀಚೆಗೆ ಈ ಜಾಲತಾಣದಲ್ಲಿ ನನ್ನ ಮಕ್ಕಳು ಒಬ್ರು ಪ್ರಹ್ಲಾದಾಚಾರ್ ಅಂತ ಹೇಳಿ ಮ್ಯಾಜಿಷಿಯನ್ ಇದ್ದಾರೆ, ಇಂದುಶ್ರೀ ಅವರು ಮಾಡ್ತಾ ಇರ್ತಾರೆ. ಅದನ್ನ ಮಾತನಾಡುವ ಬೊಂಬೆ ಹಿಂದೆ ಉದಯ ಜಾದೂಗಾರ್ ಅವರು ನಮ್ಮ ಕೆಂಭಾವಿಗೆ ಬಂದಾಗ ಅದನ್ನು ತೋರಿಸಿದ್ರು. ಅದನ್ನ ಏನು ಅಂತ ತಿಳಿಲಿಲ್ಲ ನಮ್ಗೆ. ಅಂದ್ರೆ ಅದು ಮಂಗನೆ ಮಾತಾಡ್ತದೇನೋ ಅಂತಕ್ಕಂಥ ಪರಿಕಲ್ಪನೆ ಇತ್ತು. ಬಹಳ ವಿಶೇಷವಾಗಿದೆ ಮಾತಾಡಿಸುವ ಗೊಂಬೆ ಅಂತ ಹೇಳಿದ್ರೆ. ಇಂದುಶ್ರೀ ಅವರದ್ದು ನಾವು ಕಾರ್ಯಕ್ರಮ ನೋಡಿದ್ದೇವೆ. ತುಂಬಾ ಅದ್ಭುತ, ತುಂಬಾ ಬಹಳ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದನ್ನು ಕೂಡ ರೂಢಿಸಿ ಅದನ್ನ ನನ್ನ ಮಕ್ಕಳು ಅದು ಯೂಟ್ಯೂಬ್ ಅಲ್ಲಿ ನೋಡುವಾಗ ನನಗ್ ಕೇಳಿದ್ರು, ಅಪ್ಪ ಇದನ್ನ ಮಾಡ್ತೀಯನ ನೀನ್ ಅಂತ ಹೇಳಿದ್ರು. ಹೇಗಿಲ್ಲಪ್ಪ ನಾನು ಮಾಡಲ್ಲ, ಬರಲ್ಲ ಅಂತ. ಟ್ರೈ ಮಾಡು ಅಂತೇಳಿ ನಮ್ಗ ಶ್ರೀನಿಧಿ ಅಂತ ಹೇಳಿ, ಶ್ರೀನಿಧಿ ಶ್ರೀಹರಿ ಅಂತ ಹೇಳಿ, ಅದನ್ನ ಏನ್ ಮಾಡೋದು, ಬೊಂಬೆ ಬೇಕಲ್ಲ. ಅದು ಒಂದ್ಸಲ ಏನೋ ನನ್ನ ಲಕ್ಕಿಲಿ ಅದನ್ನೇನೋ ನೋಡ್ತಾ ಇದ್ದೆ, ಆ ಬೊಂಬೆ ಸಿಕ್ತು ನನಗೆ. ಅದನ್ನ ತರಿಸ್ಕೊಂಡೆ ಏನ್ ಮಾಡ್ಬೇಕು, ಮಾತಾಡ್ಲಿಕ್ಕೆ ಏನೂ ಗೊತ್ತಿಲ್ಲ ಅದು.
ಸುಮ್ಮನೆ ಮನೆ ಮೇಲ್ಗಡೆ ಹೋಗೋದು, ಅದನ್ನ ಮೂವ್ಮೆಂಟ್ ಮಾಡೋದು, ಇಷ್ಟು ಬರೀ ಮೂವ್ಮೆಂಟ್ ಮಾಡೋದು. ಅದು ಮೂವ್ಮೆಂಟ್ ಮಾಡಿದ ತಕ್ಷಣ ನನಗೆ ಏನ್ ಕಲ್ಪನೆ ಬಂದ್ಬಿಡ್ತಿತ್ತು ಅಂದ್ರೆ ಅದರಲ್ಲಿ ನಿಜವಾಗ್ಲೂ ಜೀವ ಇದೆ ಅಂತಕ್ಕಂಥ ನನ್ನ ಕಲ್ಪನೆ ಅದು. ಅದು ನಿಜವಾಗ್ಲು. ಆಮೇಲೆ ಒಂದು ಮುಂದಿಟ್ಕೊಂಡು ಮೊಬೈಲ್ ಮುಂದಿಟ್ಕೊಂಡು ಅದನ್ನ ಮಾಡ್ತಾ ಮಾಡ್ತಾ ಹೋದೆ. ಸುಮ್ನೆ ನಾನೇನ್ ಪ್ರದರ್ಶನ ಕೊಡ್ಲಿಕ್ಕೆ ಅಂತಿಲ್ಲ, ನನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂತ ಹವ್ಯಾಸವನ್ನು ಬೆಳೆಸ್ಕೊಂಡಂಗೆ ಅದನ್ನ ಮಾಡಿದೆ. ನಾನೇ ಮಾತಾಡಿ ಆಮೇಲೆ ನಾನೇ ಆ ವಿಡಿಯೋ ನೋಡುವಾಗ ನಾನ್ ಮಾತಾಡಿದಂತ ಕಲ್ಪನೆ ಬರ್ತಿರ್ಲಿಲ್ಲ ನನಗೆ. ಅದು ನಿಜವಾಗ್ಲೂ ಅದಕ್ಕೇನ್ ಜೀವ ಇದೆಯಾ ಅಂತಕ್ಕಂಥದ್ದು ಒಂದು ಕಲ್ಪನೆ. ಸುಮ್ಮನೆ ಮಾಡಿ ನನ್ನ ಮಕ್ಕಳಿಗೆಲ್ಲ ತೋರಿಸೋದು ಅಷ್ಟೇ, ಖುಷಿ ಪಡಿಸತಕ್ಕಂಥ. ಆ ರೀತಿಯ ಒಂದು ಬೊಂಬೆಯನ್ನು ಮಾತಾಡಿಸುವ ಕಲೆಯನ್ನ ನೀವು ರೂಢಿ ಮಾಡಿದ್ದೀರಿ. ನಮ್ಮ ವೀಕ್ಷಕರಿಗಾಗಿ ಒಂದು ಮಾತಾಡಿಸಬಹುದು? ಖಂಡಿತ ಒಂದು ಸಣ್ಣ ಪ್ರಯತ್ನ ಮಾಡಬಹುದಷ್ಟೇ. ಹಳ್ಳರಾವ್ ಕುಲಕರ್ಣಿ ಅವರೇ, ನಿಮ್ಮ ಕೆಂಬಾವಿಯಿಂದ ಕಲಬುರಗಿ ದೂರದರ್ಶನ ಕೇಂದ್ರಕ್ಕೆ ಇವನು ಬಂದಿದ್ದಾನಲ್ಲ, ಇವನ ಹೆಸರೇನು ಸರ್? ನಿನ್ ಹೆಸರು ಹೇಳು, ಏನ್ ಹೇಳು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಟ್ಟಿ. ಕಿಟ್ಟಿ? ಓಹೋ, ಕಿಟ್ಟಿ. ಬಹಳ ಒಳ್ಳೆ ಹೆಸರು ಇಟ್ಕೊಂಡಿದ್ಯಪ್ಪ ಕಿಟ್ಟಿ. ನೀನು ಬಹಳ ಪುಟ್ಟಿಯಾಗಿದ್ದಿ, ಬಹಳ ಚೆನ್ನಾಗಿ ಕಾಣ್ತಾ ಇದ್ಯಪ್ಪ. ನೀನು ಎಲ್ಲಿಂದ ಬಂದೆ? ನಾನು ದೆಹಲಿಯಲ್ಲಿದ್ದೆ, ದೆಹಲಿಯಿಂದ ಬಂದಿದ್ದೇನೆ. ನೀನು ಇಲ್ಲಿಗೆ ಯಾಕೆ ಬಂದಿಪ್ಪ? ನಾನು ಈ ಹಳ್ಳಿಯವರವ್ರ ಜೊತೆ ಇರೋಕೆ ಅಂತಿದ್ದೀನಿ ಸರ್. ಸರ್ ಹೌದು. ಅಲ್ಲ ಕಿಟ್ಟಿ, ನೀನು ಹಳ್ಳರಾವ್ ಕುಲಕರ್ಣಿ ಅವರ ಸ್ನೇಹ ಹೇಗೆ ಬೆಳೆಸ್ಕೊಂಡಿ ಅಂತ ಬಹಳ ಕುತೂಹಲ ಇದು. ಹೌದು, ಇಂಟ್ರೆಸ್ಟಿಂಗ್ ಸರ್ ಇದು. ನಾನು ದೆಹಲಿಯಲ್ಲಿ ಇದ್ದೆ ಸರ್. ಇವ್ರದೆಲ್ಲ ಆರ್ಟು ಸಂಗೀತ ಎಲ್ಲ ನೋಡ್ತಾ ಇದ್ದೆ. ಇವ್ರ ಹತ್ರ ಹೊರಬೇಕಂತ ಅನಿಸ್ತು ಸರ್, ಅಂದೆ. ಹಾ, ಎಸ್ ಸರ್. ಕಿಟ್ಟಿ, ಈ ಹಳ್ಳರಾವ್ ಕುಲಕರ್ಣಿ ಇದ್ದಾರಲ್ಲ, ಅವರಲ್ಲಿ ನಿನಗೆ ಏನು ಇಷ್ಟ ಆಯ್ತು? ಏನು ಎಲ್ಲ ಅವರಲ್ಲಿ ತುಂಬಾ ಒಳ್ಳೇದಿದೆ ಅಂತ ನಿನ್ಗೆ ಅನಿಸ್ತದೆ? ಅವ್ರ ಹತ್ರ ಹೇಳು, ನನ್ನ ಹತ್ರ ಹೇಳ್ತಿ? ಅಲ್ಲಿ ಹೇಳು. ನನಗೆ ಹೇಳು. ಓಕೆ. ಇವ್ರ ಸಂಗೀತ ಹಿಡಿಸ್ತು. ಸಂಗೀತ ಮೋಸ್ಟ್ಲಿ ಕಿಟ್ಟಿನೂ ಕೂಡ ಕಲ್ತಿರ್ಬೋದು ಈಗ ಸಂಗೀತ, ಅಲ್ವಾ? ಸದಾ ಹಾಡ್ತೀನಿ. ನೀವ್ ಹಾಡ್ತಿ? ಎಸ್ ಸರ್. ಹೌದೇನ? ಒಂದು ಸಾಲು ಹಾಡು ಕಿಟ್ಟಿ, ನನಗೆ ಬೇಕಾಗಿ. ಜೋರ್ ಹಾಡು ಕೇಳಿಸ್ಬೇಕಲ್ಲ. ಕೇಳೋದಿಲ್ಲ? ಕೇಳ್ಸಂಗ ಹಾಡ್ಬೇಕು. ನೀನು ಹಾಡ್ತೀಯಾ? ಓಕೆ. ಯಾವ್ದು ಹಾಡ್ತಿ? ಯಾವ್ದಾದ್ರು ಒಂದು ಹಾಡು. ಓಕೆ. ಒಂದು ಹಾಡ್ಸೋಣ ಸರ್. ಹಾಡ್ತಾನ ಒಂದು ನುಡಿ ಒಂದು ಹಾಡ್ಸ್ರಿ. ಯಾವ್ದು ಹಾಡ್ತಿ? ಜೋಗದ ಸಿರಿ ಹೆಳಕಿನಲ್ಲಿ ತಂಗೆಯ ತನೆ ಹೆಳಕಿನಲ್ಲಿ ಸಹ್ಯಾದ್ರಿಯಲಾಹದಿರ ಹತ್ತಂಗದ ನಿಲಕಿನಲ್ಲಿ ನಿತ್ಯ ಹರಿಧರಣಾರದ ತೇಗ ಗಂಧ ತರಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು ಸರ್. ಕಿಟ್ಟಿ ಬಹಳ ಚೆನ್ನಾಗಿ ಆಡ್ತಿ. ಥ್ಯಾಂಕ್ ಯು ಸರ್. ಕಿಟ್ಟಿ, ನಿನ್ಗೆ ಎಷ್ಟು ವರ್ಷ ವಯಸ್ಸು? ಹೇಳು ಕರೆಕ್ಟಾಗಿ. ವಯಸ್ಸು ಹೇಳಲಿಕ್ಕೇನು ನಾಚಿಕೆ ಬರ್ತದ? ನನಗೆ 16. ಹೌದಾ? ಅಂದ್ರೆ ಯವನವಸ್ಥೆಯಲ್ಲಿದ್ದೆ 16 ವರ್ಷ. ನಾಚಿಕೆ ಹೇಳು. ನೋಡು ಕಿಟ್ಟಿ, ನನ್ನಲ್ಲಿ ಮಾತಾಡ್ಲಿಕ್ಕೆ ನಿನ್ಗೆ ನಾಚಿಕೆ ಆಗ್ತದೆ. ನೋಡು, ನಿನ್ನ ಬಾಸ್ ಕುಲಕರ್ಣಿ ಅವರ ಜೊತೆ ಮಾತಾಡು, ಹಳ್ಳರಾವ್ ಕುಲಕರ್ಣಿ ಅವರ ಜೊತೆ. ಪುಟ್ಟೆ, ನೀನ್ ದೆಹಲಿಯೊಳಗಿದ್ದೆಲ್ಲ, ದೆಹಲಿಯೊಳಗಿದ್ದು ಏನ್ ಮಾಡ್ತಿದ್ದೆ ಹೇಳು ಸರ್ಗೆ ಹೇಳು. ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದಿ ಅಂತ ಹೇಳು ಅಂತ. ಗಾಂಧೀಜಿ ಹತ್ರ ಇದ್ದೆ. ಓಹೋ, ಗಾಂಧೀಜಿ ಹತ್ರ ಇದ್ನಂದ್ರೆ. ಅಲ್ಲಿ ಗಾಂಧೀಜಿ ನೋಡಿದ್ದಿ ನೀನು? ನೋಡಿಲ್ಲ. ಯಾಕೆ ನೋಡಿಲ್ಲ ನೀನು? ಕಣ್ಣು ಮುಚ್ಚಿಕೊಂಡು ಕೂತಿದ್ದೆ. ಓಹೋ, ಅಂದ್ರೆ ಒಂದು ಕಣ್ಣು ಮುಚ್ಚಿರ್ತಕ್ಕಂಥದ್ದು, ಒಂದು ಬಾಯಿ, ಒಂದು ಕಿವಿ ಮುಚ್ಚಿರ್ತಕ್ಕಂಥ, ಇದು ಒಂದು ಕೂಡ. ಕುಲಕರ್ಣಿ, ಸ್ವಲ್ಪ ಮಾತಾಡಿಸಿ ನಿಮ್ಮ ಆತ್ಮೀಯ ಕಿಟ್ಟಿಯ ಜೊತೆ. ಕಿಟ್ಟಿ, ಈ ಸರ್ ಬಳಿ ಬಂದಿಯಲ್ಲ, ಈ ಚಂದನ ಟಿವಿಯಾಗ ನೀನು ಬಂದಿದ್ದಿ, ಖುಷಿ ಆಗ್ಯದಲ್ಲಿ ನನಗೆ? ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಮತ್ತೆ ಎಲ್ರಿಗೂ ಒಂದ್ಸರಿ ಥ್ಯಾಂಕ್ಸ್. ಎಲ್ಲರಿಗೂ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ ನಿನ್ನನ್ನು, ಸ್ವಲ್ಪ ತಿರುಗಿಸಿ ಸರ್. ಆದ್ರೆ ನೀವು ಥ್ಯಾಂಕ್ಸ್ ಎಲ್ಲ ದೂರದರ್ಶನ ವಾಹಿನಿಯ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ತುಂಬಾ ಕಿಟ್ಟಿ ಬಹಳ ಹುಷಾರಿದ್ದಾನೆ ಕುಲಕರ್ಣಿ ಅವರೇ. ನಿಮ್ಮ ಸ್ನೇಹ ಬೆಳೆಸಿದ ಮೇಲೆ ಮತ್ತಷ್ಟು ಹುಷಾರಾಗಿದ್ದಾನೆ. ಯಾಕಂದ್ರೆ ನೀವು ಬಹುಮುಖ ಕಲಾವಿದರು, ಅದು ಕೂಡ ಬಹುಮುಖ ಕಲಾವಿದರ ವ್ಯಕ್ತಿತ್ವವನ್ನ ಕಿಟ್ಟಿ ಪಡಿತಾನೆ ಅಂತ. ಅಲ್ವೇ? ಬಹಳ ಕೀಟ್ಲೆ ಮಾಡ್ತಾನೆ ಸರ್. ಉಪಯೋಗ ಚೂರ್ ನನ್ನಿಂದ ಭಯ. ನನ್ ಕಂಡ್ರೆ ಎಲ್ರಿಗೂ ಭಯ, ನಮ್ಮ ಮನೆಯಲ್ಲಿ ಕೂಡ. ಈಗ ಇವನಿಗೂ ಭಯ. ಕೀಟ್ಲೆ ಮಾಡ್ತೇನೆ ಕಿಟ್ಟು.
ಆಯ್ತು, ಬಹಳ ಚೆನ್ನಾಗಿ ಮಾಡಿದೆ. ಪಾಪ ನೀವು ಕೆಂಬಾವಿಂದ ಬಂದು ಟಯರ್ಡ್ ಆಗಿದ್ದಿ, ಈಗ ಇಷ್ಟೆಲ್ಲ ಮಾಡಿದ್ದೆಲ್ಲ ತುಂಬಾ ಸಂತೋಷ ಆಯ್ತು. ನಿಮಗೆ ತುಂಬಾ ತುಂಬಾ ಧನ್ಯವಾದ ನಮ್ಮ ಕಡೆಯಿಂದ, ದೂರದರ್ಶನ ಚಂದನ ಕಡೆಯಿಂದ. ತಾವು ಈ ಶಿಕ್ಷಣ ಎಲ್ಲ ಹೇಗೆ ಪಡೆದಿದ್ರಿ? ಇಲ್ಲಿ ಕೆಂಬಾವಿಯಲ್ಲೇ ಆಯ್ತಾ ಹೇಗೆ ಅಂತ? ನಮ್ದು ಎಲ್ಲ ಈ ಪ್ರೈಮರಿ ಹೈಸ್ಕೂಲ್ ಎಲ್ಲ ಕೆಂಬಾವಿಯಲ್ಲಿ ಆಯ್ತು ಸರ್. ಆನಂತರ ಈ DMC ಅಂತ ಹೇಳಿತ್ತು ಅವಾಗ, ಅದು 2 ವರ್ಷ ಸಿಂದಗಿಗೆ ಮಾಡ್ಕೊಂಡೆ. ಅದ ನಂತರ ಮುಂದಿಂದೆಲ್ಲ ನನ್ನ ವ್ಯಾಸಂಗ ವಿಜಯಪುರದಲ್ಲಿ ಸಿದ್ದೇಶ್ವರ. ಈಗ ನಿಮ್ಮ ಮನೆಯಲ್ಲಿ ಒಂದು ತಾವು ಒಬ್ಬ ಕಲಾವಿದನಾಗಿ ಬೆಳೆದಿರಿ, ಬಾಕಿದ್ದವರು ಸಹೋದರರು ಅಥವಾ ಸಹೋದರರು ಏನಾದರೂ ಈ ರೀತಿ ಕಲಾ ಜಗತ್ತಿನಲ್ಲಿದ್ದಾರೆ? ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಡ್ತೀವಿ ಸರ್. ಅಂದ್ರೆ ಈ ಪ್ರದರ್ಶನಕ್ಕಂತಲ್ಲ, ಎಲ್ಲರೂ ಹಾಡ್ತೀವಿ. ನಮ್ಮ ಅಕ್ಕಂದ್ರು ಹಾಡ್ತಾರೆ, ಎಲ್ಲರೂ ಸಂಗೀತದ ಮನೆ. ಸಂಗೀತದ ಸಹಕಾರ ಹೇಗಿತ್ತು ನಿಮ್ಮನೆ ಈ ರೀತಿ ಬಹುಮುಖವಾಗಿ ನೀವು ಒಬ್ಬರು ಬೆಳಿಬೇಕಾದ್ರೆ? ಮನೆಯವರ ಸಹಕಾರ, ಅದು ಶ್ರೀಮತಿಯವರು ಎಲ್ಲರೂ ಸಹಕಾರ ಕೊಡ್ಬೇಕಲ್ಲ. ಈಗ ಇದು ಬಹಳ ಮುಖ್ಯ ವಿಷಯ ಇದು. ಯಾಕಂತಂದ್ರೆ ನಂದು ಹೇಳಿದ್ನಲ್ಲ, ಮೇಲಿನ ಮನೆ ಒಂದು ಪ್ರಪಂಚನೇ ಅದು. ಅದನ್ನ ನಾನು ಆರ್ಟ್ ಮಾಡಿದೆ ಅಂತಂದ್ರೆ ಅದನ್ನ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಏನ್ ಮಾಡಿದ್ರು ಕೂಡ ನಾನು ಎತ್ತಿ ಇಡಲ್ಲ ಅದನ್ನ. ನಾನು ಮಾಡೋದು ಒಂದೇ ಕೆಲಸ. ಅದನ್ನ ಮನೆಯವರು, ನಮ್ಮ ಹೆಂಡತಿ ಆಗಿರ್ಬೋದು, ನನ್ನ ಧರ್ಮಪತ್ನಿ ಪೂರ್ಣಿಮಾ ಅಂತ ಹೇಳಿ, ಅವ್ರೇನಾದ್ರು ಚಿತ್ರ ಬಿಡಿಸಿ? ಇಲ್ಲ, ಚಿತ್ರ ಬಿಡಿಸಲ್ಲ, ಹಾಡೆಲ್ಲ ಹೇಳ್ತಾ ಇರ್ತಾರೆ, ಹಾಡು ಹೇಳ್ತಾರೆ. ಅದನ್ನೆಲ್ಲ ನಾನು ಮಾಡಿ ಬಿಟ್ಟು ಹೋಗಿಂದೆಲ್ಲ ನೀಟಾಗಿ ಎತ್ತಿಟ್ಟು ನಾನು ಎಲ್ಲೇ ಕೇಳಿದ್ರು ಕೂಡ ಇಲ್ಲಿದೆ ಅಂತ ಕೊಟ್ಬಿಡ್ತಾರೆ. ಆಮೇಲೆ ಅದಕ್ಕೆ ಒಂದು ಆರ್ಟ್ ಗ್ಯಾಲರಿಯಾಗಿ ಅದು ಪರಿವರ್ತನೆಗೊಂಡಿದೆ ಅದು. ಆಮೇಲೆ ನಮ್ಮ ಅಕ್ಕಂದ್ರು, ವಿಶೇಷವಾಗಿ ನಮ್ಮ ಅಣ್ಣ. ಯಾಕಂದ್ರೆ ನನಗೆ ಒಂದು ರೀತಿ ನಮ್ಮ ತಂದೆ, ನಮ್ಮ ಅಣ್ಣ. ಈಗ ಅಣ್ಣ 2 ಸ್ಥಾನದಲ್ಲಿ, ನನಗೆ ಅಣ್ಣನ ಸ್ಥಾನ ಮತ್ತು ತಂದೆಯ ಸ್ಥಾನ. ಸಂಜೀವರಾವ್ ಕುಲಕರ್ಣಿ ಇಲ್ಲ, ಶೇಷಗಿರಿರಾವ್ ಕುಲಕರ್ಣಿ ಅಂತ ಹೇಳಿ. ಸಂಜೀವರಾವ್ ಕುಲಕರ್ಣಿ ನನಗೆ ಕಾಕನ ಮಗ, ಚಿಕ್ಕಪ್ಪನ ಮಗ. ಈ ಶೇಷಗಿರಿರಾವ್ ಕುಲಕರ್ಣಿ ಅಂತ ತಾತಣ್ಣ ಅಂತೆ ಎಲ್ಲರೂ ಪರಿಚಯ. ಈಗ PDO ಇದ್ದಾರೆ ಅವರು, ಅಣ್ಣ. ಅವರ ಸಹಕಾರನೂ ಕೂಡ ಇದೆ, ತುಂಬಾ ಸಹಕಾರ. ಯಾಕಂತಂದ್ರೆ ನಾನು ಏನ್ ಮಾಡ್ತೀನಿ ಯಾವುದಕ್ಕೂ ನಿರಾಕರಣೆ ಇಲ್ಲ. ಒಂದ್ ಯಾವ್ದೋ ವಸ್ತು ಬೆಂಬಲ ಏನ್ ಮಾಡ್ತೀನಿ ಅದಕ್ಕೆ ಸಹಕಾರ. ಹಳ್ಳರಾವ್ ಕುಲಕರ್ಣಿ ಅವರೇ, ಬಹಳ ಮುಖ್ಯವಾಗಿ ಇತ್ತೀಚಿನ ಜಗತ್ತಿನಲ್ಲಿ ನಾವು ನೋಡ್ತೇವೆ, ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಎಲ್ಲವೂ ಸಿಕ್ಕಿದೆ ಅಂತ ಹೇಳುವ ಒಂದು ಜಗತ್ತನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ನಮ್ಮ ಯುವಕರು ಈ ರೀತಿಯ ವಿಶೇಷ ಆಸಕ್ತಿಗಳನ್ನು ಬೆಳೆಸಿ ಈಗ ಬಹುಮುಖವಾಗಿ ಬೆಳಿಬಹುದು ಅನ್ನೋದನ್ನ ತಾವೊಬ್ಬ ಯುವಕನಾಗಿ ತೋರಿಸಿಕೊಟ್ಟಿದ್ದೀರಿ. ನಮ್ಮ ಯುವಕರಿಗೆ ಅಥವಾ ಈ ರೀತಿಯಾಗಿ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಏನಿರ್ತದೆ, ಬೆಳೀತಿರುವಂತಹ ಕಲಾವಿದರಿಗೆ ನಿಮ್ಮ ಮಾತೇನು ಅಂತ? ಪ್ರಪಂಚ ತುಂಬಾ ಏನ್ ಮೀಡಿಯಾ ಬೆನ್ನ ಹತ್ತಿ ಹೋಗ್ತಾ ಇದೆ. ಆದ್ರೆ ನಮಗೆ ಒಂದು ಸಂಪ್ರದಾಯ, ನಮಗೆ ಸಂತೋಷ ಕೊಡ್ತಕ್ಕಂಥದ್ದು. ಈಗ ನೋಡ್ರಿ, ಈಗ ಯಾರೇ ಮಾತಾಡಿದ್ರು ಕೂಡ ಹಳೇದನ್ನ ಹೇಳಿ ನೆನಪಿಸ್ತಾರೆ ಹೊರತಾಗಿ ಮುಂದಿನ ಯಾವ್ದು ನೆನಪಿಸಲ್ಲ. ಹಾಗೆ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ ಶ್ರದ್ಧೆ ಬೇಕು. ಮುಖ್ಯವಾಗಿ ನಾವ್ ಏನ್ ಮಾಡ್ತೀವೋ ಅದು ಪ್ರತಿಫಲ ಸಿಗ್ತದೋ ಸಿಗೋದಿಲ್ಲೋ. ಇವತ್ತು ನಾನು ಇಲ್ಲಿ ಬಂದು ಕೂತೀನಿ ಅಂತಂದ್ರೆ ಶ್ರದ್ಧೆಯಿಂದ ಮಾಡಿನಂತ ಇಲ್ಲಿ ಬಂದಿದ್ದೇನೆ ಹೊರತಾಗಿ ನನ್ನ ಕಲ್ಪನೆ ಕೂಡ ಇಲ್ಲಿ ಬರ್ತೀನಿ ಅಂತ ಹೇಳಿ. ಈ ತರ ಅದನ್ನ ಶ್ರದ್ಧೆಯಿಂದ ಮಾಡ್ರಿ. ಆಮೇಲೆ ಹಿಂದಿನ ಸಂಸ್ಕಾರಗಳನ್ನ, ಸಂಪ್ರದಾಯಗಳನ್ನ ರೂಢಿಸಿಕೊಂಡು ಈ ಮುಂದಿನ ಜನರಿಗೆ ನಾವು ತೋರಿಸಬೇಕಾಗಿದೆ. ಹಿಂದಕ್ಕೆಲ್ಲ ಏನೇನೋ ದೊಂಬರಾಟಗಳು ಇರ್ತಿದ್ವು, ಇವೆಲ್ಲ ಇಲ್ಲ ಇವಾಗ. ಅಂಥದ್ದನ್ನ ಚಿತ್ರದ ರೂಪದಲ್ಲಿ ಬಿಂಬಿಸಿ, ಅಂದ್ರೆ ಆ ಪರಿಕಲ್ಪನೆಗಳನ್ನು ಕೊಡ್ತಕ್ಕಂಥದ್ದು, ಸಾಹಿತ್ಯ ರೂಪದಲ್ಲಿ ಆ ಹಳೆಯ ಲಾವಣಿ ಪದಗಳನ್ನ. ಈಗ ನಾನು ಕೆಲವೊಂದು ಸಾಹಿತ್ಯ ಬರೆದಾಗ ಒಂದು ಹಕ್ಕಿದೊಂದು ಸಾಹಿತ್ಯ ಬರೆದಿದ್ದೆ ಸರ್. ನಂದೊಂದು ಗೆಸ್ಟ್ ಹೌಸ್ ಇದೆ, ಇನ್ನೊಂದು ಪಂಚವಟಿ ಅಂತ ಹೆಸರು. ಅಲ್ಲಿ ಒಂದು ಹಕ್ಕಿ ಬಂತು, ಮೊಟ್ಟೆ ಇಡ್ತು, ಮರಿ ಮಾಡಿತು, ಹಾರಿ ಹೋಯ್ತದು. ಇದನ್ನ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಒಂದು 4 ಸಾಲುಗಳು ಬಂದು ಬರದೆ. ನೋಡೆಂಥ ಜೀವನವ ಕೊಟ್ಟ ಆ ದೇವ, ಆಡಿಸುತ್ತ ಆಟವನ್ನು ನೋಡುತ್ತಲೇ ಇರುವ ಅಂತ. ಮುಂದ ಹಾರುತ್ತಾರಿಸಿ ಬದುಕ ದಾರಿಯನ್ನು ತೋರಿ, ಏರುತ್ತಲಿ ಬಾನೊಳಗೆ ತಿರುಗಿ ಹರಿದಾರಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಬೆಳಿತೀವಿ, ತಮ್ದಕ್ಕೆ ತಾವು ಹಾರಿ ಹೋಗ್ತೀವಿ. ಆದ್ರೂ ಕೂಡ ನಮ್ದು ಹಿಂದಿನ ಸಂಸ್ಕಾರಗಳು, ಸಂಪ್ರದಾಯಗಳು ಅವೇನಿದೆಲ್ಲ ಅದು ಮರೆಮಾಚದಂಗೆ ಅದನ್ನ ತೋರಿಸ್ತಾ ಅದರಲ್ಲಿ ತುಂಬಾ ಸಂತೋಷ ಇದೆ. ಆ ಆನಂದವನ್ನು ಎಲ್ರಿಗೂ ಪಡ್ಲಿಕ್ಕೆ ಆಗಲ್ಲ. ಆ ಆನಂದವನ್ನು ಪಡೀರಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಮ ಮುಂದಿನ ಹೆಜ್ಜೆ ಕೂಡ ಯಶಸ್ಸಿನಂತ ಸಾಗಲಿ, ಯುವಕರಿಗೆ ನೀವು ಆದರ್ಶವಾಗಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ ಸರ್. ದೂರದರ್ಶನಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಒಬ್ಬ ಸಣ್ಣ ಕಲಾವಿದನನ್ನ ಈ ಪ್ರಪಂಚಕ್ಕೆ ತಾವು ತೋರಿಸಿಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ತಮಗೂ ಕೂಡ, ಆ ವೀಕ್ಷಕರಿಗೂ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನೀವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.